ಹಾಂ ಸರ್ ಹೇಳ್ರಿ. ಒಬ್ಬರು MP ಆಗಿ ಏನು ಅನ್ನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. ಫೀಮೇಲ್ ಕರ್ನಾಟಕ ಭಾಳ ಖುಷಿ ಆಗ್ತದೆ. ಕಡಿಮೆ ವಯಸ್ಸಿನವ್ರು ಇಡೀ ದೇಶದಲ್ಲಿ ಅತಿ ಕಡಿಮೆ ವಯಸ್ಸಿನವ್ರು ನೀವೇ MP. ಚಿಕ್ಕ ವಯಸ್ಸು ಅದೇ ಭಾಳ ಖುಷಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಮಹಿಳೆಯರು ಕೂಡ ಬರ್ಬೇಕಂತ ಭಾಳ ಕಡಿಮೆ ಇತ್ತು ಟೈಮ್. ಎಷ್ಟೆಲ್ಲ ಚಾಲೆಂಜಸ್ ಆಗಿಲ್ಲ. ಮುಂಚೆ ಪ್ರಿಪೇರ್ ಆಗಿರಲಿಲ್ಲ. ಕನೆಕ್ಷನ್ದಲ್ಲೇ ನಿಮ್ಗೆ ಗೋಕಾಯಿಯಲ್ಲಿ ಕ್ಷೇತ್ರ ಅದೇ ಚಾಲೆಂಜ್. ಹೌದು, ಡೈಲಿ ನಾವು ಅಪ್ ಆ್ಯಂಡ್ ಡೌನ್ ಮಾಡಿದ್ವಿ. ಬಟ್ ಲಾಸ್ಟ್ 15 ದಿವಸ ನಾವು ಅಲ್ಲೇ ಕೂತ್ಕೊಂಡಿದ್ವಿ, ಕೂತ್ಕೊಂಡು ಪ್ರಚಾರ ಮಾಡಿದ್ವಿ. ಸೊ ಏನು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ಶಾಸಕರು, ತಂದೆಯವರಾಗಲಿ, ಸಹೋದರಾಗಲಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಇವತ್ತೇನು ಪ್ರತಿಫಲ ಸಿಕ್ಕಿದೆ ನಮಗೆ. ಸೊ ಅದು ಭಾಳ ಖುಷಿ ಆಗ್ತಿದೆ ಕೇಳಿ. ಶಶಿಕಲಾ ಜಲಪ್ರದೇಶ ನಿಪ್ಪಾಣಿಯಲ್ಲಿ ಕೂಡ 30 ಸಾವಿರ. ಹೌದು, ಅವ್ರ ಸ್ವಂತೂರಲ್ಲೇ ಇದಾಗಿದೆ. ಬಟ್ ಇಟ್ಸ್ ಅ ಗುಡ್ ರೆಸ್ಪಾನ್ಸ್ ಇದು. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆ ಏರಿಯಾದಲ್ಲಿ ಏನು BJP ಹೊಂದಿತ್ತು. ಸೊ ಇಟ್ಸ್ ಅ ಗ್ರೇಟ್ ಕಮ್ ಬ್ಯಾಕ್ ಫಾರ್ ಕಾಂಗ್ರೆಸ್. ಏನು ಹೇಳ್ತೀರಿ ಜನರಿಗೆ? ಈ ಸದ್ಯಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀವಿ. MP ಇತ್ತು ಮುಂಚೆ 7 ಅಷ್ಟೇ. ಲಾಸ್ಟ್ ತನಕ ಲಕ್ಷ್ಮಣ ಸೋಮಣ್ಣವರು ಅದರಲ್ಲಿ ಅದರ ಜೋಡಿಸಿ ಒಂದು ಇತಿಹಾಸ ಇರ್ತದೆ. ಸೊ ಈಗ ಮತ್ತೆ ನಿಮ್ಮಿಂದ ಇತಿಹಾಸ ಇದಾಗಿದೆ. ಅದ್ರ ಬಗ್ಗೆ ಅಂದರೆ ಏನು ಹ್ಯಾಟ್ರಿಕ್ ಅಂತ ಹೇಳ್ಬೋದು. ಎಲ್ಲ ಶಾಸಕರು ಹೆಣ್ಮಕ್ಳು ಬಂದು ಈ ಏರಿಯಾದಲ್ಲಿ ಪ್ರಾಫಿಟ್ ಏನಿದೆ ಅಂತ ಹೇಳ್ಬೋದು. ಮ್ಯಾಜಿಕ್ ಫ್ಯಾಕ್ಟ್ರಿ ಅದೇ ಆಯಿತು, ಅವ್ರು ಗೆದ್ದಿದ್ರು ಲೇಡಿ MP ಆಗಿ. ಸೊ ಇವತ್ತು ಕೂಡ ಮಾತಾಡೋ ರಿಪೀಟ್ ಆಗಿದೆ ಅಂತ ಕ್ಷೇತ್ರದ ಅಭಿವೃದ್ಧಿಗೆ ಏನಾದರೂ ರೂಪರೇಷೆ ಹಾಕೊಂಡಿಲ್ಲ ಚಿಕ್ಕೋಡಿ? ಈಗ ಖಂಡಿತವಾಗಿ ಅದು ಮುಂದೆ ಡಿಸ್ಕಸ್ ಮಾಡಬೇಕಂತ ಇರುತ್ತೆ. ಈಗ ಏನು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಅದು ತಂದೆ ಜೊತೆ ಡಿಸ್ಕಸ್ ಮಾಡಿ ಯಾಕಂದರೆ ನೋಡಿದಾಗೆ ಈ ವೆಸ್ಟರ್ನ್ ಪಾರ್ಟಲ್ಲಿ ಮುನಿ ಚಿಕ್ಕೋಡಿ ಕಾಂಗ್ರೆಸ್ ಬಂತು. ಸೊ ತಂದೆಯವ್ರದ್ದು ಮತ್ತು ಎರಡೂ ಸರಿ ಇದೆ ಅಂತ ಸಹಾಯ ಕೂಡ ಯಾಕಂದ್ರೆ ಎಲ್ಲರೂ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಅನುಕೂಲ ಆಯಿತು. ಈಗ ಸಂಸತ್ ಪ್ರವೇಶ ಮಾಡ್ತಾ ಇದ್ದೀವಿ. ಮೋದಿ ಅವರು, ರಾಹುಲ್ ಗಾಂಧಿ ಅವರು ಅಂತವ್ರು ಇದ್ದಾರೆ. ಸೊ ಎಲ್ಲರ ಜೊತೆಗೆ ನೀವು ಕೂಡ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಹೆಂಗೆ ಅನಿಸ್ತಾ ಇದೆ ಆ ಪೀಸ್? ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಅದೇ ಯಾವಾಗ ಕರೀತಾರೆ, ಅದು ಓದ್ಲಿಕ್ಕೆ ಯಾವಾಗ ಇರುತ್ತೆ ಅಂತ ಏನಾದರೂ ಸೂಚನೆ ಬಂದರೆ ಯಾವಾಗ ಓದ್ತೀವಿ? 9th